ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಬಾಗಲಕೋಟದ ಕಲಾಭವನದ ಒಂದು ಲಾಗ್ನ ಕಂಟಿನ್ಯೂ ಆಗಿ ಪಾರ್ಟ್ 2 ಅಂತ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸಿಕ್ಕಾಪಟ್ಟಿ ದೊಡ್ಡದಿರೋದ್ರಿಂದ ನಾನು 3 ಪಾರ್ಟ್ಗಳನ್ನಾಗಿ ಮಾಡ್ತೀನಿ. 2 ಪಾರ್ಟ್ ಮಾಡ್ತೀನಿ ಅಂದಿದ್ದೆ. ತುಂಬ ದೊಡ್ಡದಿದೆ ವಿಡಿಯೋ ಸ್ನೇಹಿತರೆ, ಹೀಗಾಗಿ ಪಾರ್ಟ್ 3 ಮಟನೂ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಪಾರ್ಟ್ 2 ಸ್ನೇಹಿತರೆ. ಇವತ್ತು ಪಾರ್ಟ್ 2ದಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಪ್ರಸಿದ್ಧ ರಾಜಕಾರಣಿಗಳು ಭೇಟಿ ಕೊಟ್ಟ ಬಾಗಲಕೋಟೆಯಲ್ಲಿ ಭೇಟಿ ಕೊಟ್ಟ ಫೋಟೋಸ್ಗಳು ನೋಡಿ, ಸಿಕ್ಕಾಪಟ್ಟಿ ಫೋಟೋ ಅದಾವು. ಆಮೇಲೆ ಈ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಸುತ್ತಲೂ ಕೂಡ್ಲು ಸಂಗಮ, ಆಮೇಲೆ ಈ ಬಾಗಲಕೋಟೆ ಆಲಿಮಟ್ಟಿ ಡ್ಯಾಮಿಂದ ಮುಳುಗಡೆ ಆದಂತಹ ಹಳ್ಳಿಗಳು. ಇದು ಆಲಿಮಟ್ಟಿ ಡ್ಯಾಮಿಂದು ಗಾರ್ಡನ್ ನೋಡಿ ಸ್ನೇಹಿತರೆ. ಪ್ರತಿಯೊಂದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ವಿಡಿಯೋ. ಸಿಕ್ಕಾಪಟ್ಟಿ ಫೋಟೋಸ್ ಇದ್ದಾವೆ, ಅದನ್ನೇ ಶಾರ್ಟಾಗಿ ತೋರಿಸೋಣ ಅಂತ ನೋಡಿ. ಆಲಿಮಟ್ಟಿದು ಸಂಗೀತ ಕಾರಂಜಿದು, ಆಮೇಲೆ ಇಲ್ಲಿ ಆರ್ಟಿಕಲ್ಚರ್ ಯೂನಿವರ್ಸಿಟಿ, ಆಮೇಲೆ ಇಲ್ಲಿ ನಗರಗಳ ಡೆವಲಪ್ಮೆಂಟ್ ಆಗಿರೋದು, ಮುಳುಗಡೆ ಆದಂಥ ಹಳ್ಳಿಗಳು ಸ್ನೇಹಿತರೆ, ಅಲ್ಲಿ ಇರುವಂತಹ ದೇವಸ್ಥಾನಗಳು, ಇಲ್ಲಿ ರಿಸರ್ಚ್ ಇದ್ದು ಪ್ರತಿಯೊಂದೂ ಇಲ್ಲಿ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಎಲ್ಲ ಫೋಟೋ ಇದ್ದಾವೆ. ಅವನ್ನೆಲ್ಲ ನೋಡ್ಕೊಂಬಂದುಬಿಟ್ರೆ ಇಡೀ ಬಾಗಲಕೋಟೆ ಸುತ್ತ ಹಾಕಿದಾಗೆ ಅಂತ ಅನಿಸುತ್ತೆ. ಇಲ್ಲಿ ಮುಳುಗಡೆ ಆದಂತಹ ಆಲಿಮಟ್ಟಿ ಕೃಷ್ಣಾ ನದಿಗೆ ಮುಳುಗಡೆ ಆದಂಥ ಹಳ್ಳಿಗಳ ದೇವಸ್ಥಾನ ಎಷ್ಟು ಮುಳುಗಡೆ ಆಗಿದೆ ಅವನ್ನೆಲ್ಲ ಫೋಟೋನ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಎಷ್ಟು ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ ಆ ಡ್ಯಾಮಿನಿಂದ. ಹೀಗಾಗಿ ಆ ಮುಳುಗಡೆ ಆದಂಥ ಹಳ್ಳಿಗಳು, ಅಲ್ಲಿಯ ದೇವಸ್ಥಾನಗಳನ್ನು ಕೂಡ ಹಾಕಿದ್ದಾರೆ. ಇದು ಆಲಿಮಟ್ಟಿ ಡ್ಯಾಮಿನ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಅಲ್ಲಿ ಗಾರ್ಡನ್. ಅದು ಪ್ರತಿಯೊಂದೂ ಕೂಡ ಅಲ್ಲಿ ಫೋಟೋಸ್ ಇದ್ದಾವೆ. ಆಲಿಮಟ್ಟಿ ಡ್ಯಾಮ್ ನೋಡಿ ಬಂದಂಗೆ ನೋಡ್ರಿ, ಇಲ್ಲಿ ಫೋಟೋಸ್ನೆಲ್ಲ ನೋಡಿಬಿಟ್ರೆ ಅಲ್ಲಿ ಗಾರ್ಡನ್ನು. ನಾನು ಫಾಸ್ಟಾಗಿ ವಿಡಿಯೋನ ಫೋಟೋಸ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗೈತಿ. ನೀವು ಸ್ಕಿಪ್ ಮಾಡ್ದೆ ನೋಡ್ರಿ, ಹೆಂಗೆ ಅನಿಸೈತಿ ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಫೋಟೋನು. ಸಿಕ್ಕಾಪಟ್ಟಿ ವಿಡಿಯೋ ಐತಿ ಸ್ನೇಹಿತರೆ. ಇಲ್ಲಿ ಗ್ರೌಂಡ್ನಲ್ಲಿ ನೋಡಿ ಜಾನಪದ ಆಟಗಳು, ಇಲ್ಲಿ ಶಾಸನಗಳು, ಆಯಾ ರಾಜರು ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಆಳಿದಂಥ ರಾಜರು, ಆಮೇಲೆ ಇವೆಲ್ಲವೂ ಮೂರ್ತಿಗಳು, ಕಂಚಿನ ಮೂರ್ತಿಗಳು, ಇವೆಲ್ಲ ಶಾಸನಗಳು, ಇವೆಲ್ಲ ಅಲ್ಲಿ ಸಿಕ್ಕಿರುವಂತಹ ಸ್ನೇಹಿತರೆ. ಅದನ್ನೇ ಮ್ಯೂಸಿಯಂ ಅಥವಾ ಕಲಾಭವನದಲ್ಲಿ ಇಟ್ಟಿರೋದು. ಪ್ರತಿಯೊಂದು ಬೋರ್ಡ್ ಹಾಕಿ ಬರೆದಿದ್ದಾರೆ. ನಾನು ಒಂದು ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಸಿಕ್ಕಂಥ ಮೂರ್ತಿ ಶಿಲ್ಪಗಳು ಇವು. ಇಲ್ಲಿ ಕಲ್ಯಾಣ ಚಾಲುಕ್ಯರು, ವಿಜಯನಗರದವರು, ಬಹುಮನಿ ಸುಲ್ತಾನರು, ಬಿಜಾಪುರ ಸುಲ್ತಾನರು, ಪಲ್ಲವರು, ಈವನ್ ಶಾತವಾಹನರ ಕಾಲದ ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಅವು ಅಷ್ಟೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಇದು ನೋಡಿ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಮ್ಯಾಪ್ ಕೂಡ ಹಾಕಿದ್ದಾರೆ, ಅಲ್ಲಿ ಪ್ರದೇಶಗಳು ಎಷ್ಟು ಅಂತ. ಆಮೇಲೆ ಆ ವಂಶಜರದು ಚಾರ್ಟ್ ಹಾಕಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಮೂರ್ತಿ ಶಿಲ್ಪಗಳು ನಾನು ಫಾಸ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೂ ವಿವರಿಸ್ತಾ ಹೋದರೆ ಸ್ನೇಹಿತರೆ 1-2 ಶಿಲ್ಪಗಳಿಗೆ ಒಂದು ವಿಡಿಯೋ ಆಗತ್ತೆ. ಹೀಗಾಗಿ ನಾನು ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತ ನೀವು ಒಂದು ಬಿಡು ಸಿಕ್ಕರೆ ಬಾಗಲಕೋಟೆ ಕಡೆ ಹೋದ್ರೆ ಖಂಡಿತ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ ನಾಗಶಿಲ್ಪಗಳು, ನಾಗದೇವರದು ಪ್ರತಿಯೊಂದು, ಇಲ್ಲಿ ಶಾಸನಗಳು ಎಲ್ಲ, ಮಾಸ್ತಿ ಕಲ್ಲುಗಳು, ವೀರಗಲ್ಲುಗಳು, ಪ್ರತಿಯೊಂದು ಸಿಕ್ಕವನ್ನ ಇಲ್ಲಿ ಮ್ಯೂಸಿಯಂನಲ್ಲಿ ಕಲಾಭವನದಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ಇದೆ ಸ್ನೇಹಿತರೆ ನೋಡಿ. ಕತ್ತಿ, ಗುರಾಣಿ, ಯುದ್ಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಕೂಡ ಇದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಹಳೆಯ ಕಾಲದ ಸಾಮ್ರಾಜ್ಯದ ಕಡೆ ಇತಿಹಾಸಕ್ಕೆ ಹೋಗಿ ಬಂದೆ ಸ್ನೇಹಿತರೆ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇತಿಹಾಸಕ್ಕೆ ಹೋಗಿ ಬರ್ತೀವಲ್ಲ, ಆ ಥರ ಆಯ್ತು ನೋಡಿ. ಇದು ಚತುರ್ಮುಖ ಬ್ರಹ್ಮ,
ನೋಡಿ 4 ಮುಖಗಳ ಬ್ರಹ್ಮನ ಮೂರ್ತಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇದು ಆಗಿದೆ. ಪ್ರತಿಯೊಂದು ಇದ್ದಾವೆ ಸ್ನೇಹಿತರೆ. ಇದನ್ನ ಎಷ್ಟು ನೋಡಿದರೂ ಸ್ವಲ್ಪ ನಾವು ಟೈಮ್ ಕಡಿಮೆ ಇತ್ತು, ಹೀಗಾಗಿ ಇನ್ನೊಮ್ಮೆ ಫ್ರೀ ಇದ್ದರೆ ಇನ್ನೊಮ್ಮೆ ನಿಧಾನ ಬಂದು ಒಮ್ಮೆ ನೋಡ್ಕೊಂಡು ಹೋಗ್ಬೇಕು ಅಂತ ಕೂಡ ನನಗೆ ಆಸೆ ಇದೆ. ಪ್ರತಿಯೊಂದನ್ನು ಓದಬೇಕು ಸ್ನೇಹಿತರೆ. ಅಲ್ಲೆಲ್ಲ ಬರೆದು ಬಿಟ್ಟಿದ್ದಾರೆ, ಅವನು ಕನ್ನಡದೊಳಗೆ ಬೋರ್ಡ್ ಹಾಕಿದ್ದಾರೆ ಯಾವ ರಾಜರ ಕಾಲದ್ದು ಏನು ಅಂತ. ನಾನು ಅಷ್ಟೂ ತಿಳಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಹೀಗಾಗಿ ಇಲ್ಲಿ ನೋಡಿ, ಇದು ಶಿಲಾಯುಗದ ಕಾಲದಲ್ಲಿ ದೊರಕದಂತಹ ಮಡಿಕೆ ಮತ್ತು ಅವು ಆಯುಧಗಳು ಸ್ನೇಹಿತರೆ. ಅಲ್ಲಿ ಚಾರ್ಟ್ ಹಾಕಿದ್ದಾರೆ ನೋಡಿ. ಅಲ್ಲಿ ಬಳೆ ಚೂರುಗಳು, ಉಂಗುರಗಳು, ಶಿಲಾಯುಗದ ಕೆಲವೊಂದು ಹಳ್ಳಿಗಳು ಬರ್ತವೆ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ. ಅಲ್ಲಿ ಸಿಕ್ಕಂತಹ ಪುರಾವೆಗಳು ಇವು ನಮಗೆ. ಶಿಲಾಯುಗದ ಮಾನವರು ಕೂಡ ಇಲ್ಲಿ ನೆಲೆಸಿದ್ರು ಅಂತ. ಹೀಗಾಗಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನಂಗಂತರೂ ತುಂಬ ಇಷ್ಟ ಆಯಿತು. ಮತ್ತು ನಾನು ಇತಿಹಾಸಕ್ಕೆ ಕೂಡ ಹೋಗಿ ಬನ್ನಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಅದು ಶಿಲಾಯುಗದ ಇವು ಆಯುಧಗಳು, ಕಲ್ಲಿನ ಆಯುಧಗಳು, ಪ್ರತಿಯೊಂದು ಮೂರ್ತಿ ಶಿಲ್ಪಗಳು, ಪ್ರತಿಯೊಂದು ರಾಜ್ಯದ ರಾಜವಂಶಸ್ಥರು ಆಳಿದಂಥ ಇಲ್ಲಿ ಪ್ರದೇಶದಲ್ಲಿ ಅಲ್ಲಲ್ಲೇ ದೇವಸ್ಥಾನ ಅಲ್ಲೆಲ್ಲ ಸಿಕ್ಕಂಥ ಇವು ಶಾಸನಗಳು, ಮೂರ್ತಿಗಳನ್ನು ಕೂಡ ಒಂದೆಡೆ ಮ್ಯೂಸಿಯಂ ಇಲ್ಲಿ ಕಲಾಭವನದಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಇದು ನೋಡಿ, ಗಣೇಶ ಮೂರ್ತಿಗಳು ಬರ್ತಾವೆ ಅಂತ ಅನ್ಸುತ್ತೆ. ಅಷ್ಟು ಗಣೇಶ ಮೂರ್ತಿಗಳು ನೋಡಿ, ಆಯಾ ರಾಜರ ಕಾಲದಲ್ಲಿ. ಹಿಂದೆ ಬೋರ್ಡೇ ಹಾಕಿಬಿಟ್ಟಿದ್ದಾರೆ, ನೀವು ಹಿಂದೆ ಕಾಣ್ತಿರ್ಬೋದು ನಿಮಗೆ ಯಾರ್ಯಾರ ರಾಜರ ಕಾಲದಲ್ಲಿ ಇರೋ ಗಣೇಶ ಮೂರ್ತಿಗಳು ಅಂತ. ನೋಡಿ, ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಮರಳಿ ಇತಿಹಾಸಕ್ಕೆ ಕರ್ಕೊಂಡು ಹೋಯಿತು ಇದು ನನ್ನ ಮ್ಯೂಸಿಯಮ್ಮು, ಕಲಾಭವನ ಅಂದರೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದೊಂದು ಮೂರ್ತಿಗಳು ಭಗ್ನವಾಗಿದ್ದಾವೆ, ಮುರಿದಿದ್ದಾವೆ. ಇಲ್ಲಿ ನಂದಿ, ಅಷ್ಟೂ ನಂದಿ ಮೂರ್ತಿಗಳು ನೋಡಿ ಸ್ನೇಹಿತರೆ. ಇಲ್ಲಿ ಈ ಮೂರ್ತಿಗೆ ರುಂಡನೇ ಇಲ್ಲ, ಶಿರನೇ ಇಲ್ಲ. ಇಲ್ಲಿ ನೋಡಿ, ಇದು ಆಗಿನ ಕಾಲದಲ್ಲಿ ಕಾಗದ ಪತ್ರಗಳು ಅವೆಲ್ಲವೂ ಕೂಡ ಇರುವುದು ಸ್ನೇಹಿತರೆ. ಇಲ್ಲಿ ನೋಡಿ, ಮೂರ್ತಿ ಶಿಲ್ಪಗಳು ಕೆಲವೊಂದು ಭಗ್ನವಾಗಿದ್ದಾವೆ. ಆಯಾ ಕಾಲದ ರಾಜರ ವಂಶಾವಳಿಗಳು ಕೂಡ ಚಾರ್ಟಲ್ಲಿ ಹಾಕಿದ್ದಾರೆ. ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ಯುದ್ಧಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ, ಪ್ರತಿಯೊಂದು ಮೂರ್ತಿ ಶಿಲ್ಪಗಳು, ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಎಲ್ಲವೂ ಇದ್ದಾವೆ. ಆಯಾ ರಾಜರ ಕಾಲದಲ್ಲಿ ವ್ಯಾಪ್ತಿ ಪ್ರದೇಶದಲ್ಲಿ ಆಳಿದಂಥ ಒಂದು ಮ್ಯಾಪು ಕೂಡ, ಅವರ ವಂಶಜರ ಕೂಡ ಚಾರ್ಟ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಚಾರ್ಟ್, ಅದು ವಂಶಜರದು. ವಿಜಯನಗರ ಕಾಲದವರು, ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಪ್ರತಿಯೊಂದು ಬಹುಮನಿ ಸುಲ್ತಾನರು, ಬಿಜಾಪುರ ಸುಲ್ತಾನರು ಅಷ್ಟರ ಕಾಲದ್ದು ಇದ್ದಾವೆ ಸ್ನೇಹಿತರೆ ಮೂರ್ತಿ ಶಿಲ್ಪಗಳು. ಒಮ್ಮೆ ಬಂದರೆ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಇವತ್ತಿನ ಲಾಗ್ನ ಮುಗಿಸೋಣ ಸ್ನೇಹಿತರೆ. ಮುಂದಿನ ಲಾಗ್ನಲ್ಲಿ ಪಾರ್ಟ್ 3ಯಲ್ಲಿ ನೆಕ್ಸ್ಟ್ ಲಾಗ್ನಲ್ಲಿ ಸಿಗೋಣ.